टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप्स नाम याद रखना। ರಾಜಕೀಯವಾಗಿ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಆಗಿರುವಂತದ್ದು ಇಡಿ 200% ಅಲ್ರಿ ನಿಮ್ಗಾರ ಕಣ್ಣಿ ಕಾಣ್ತಿಲ್ಲ ಎಲ್ಲರಿಗೂ. ಯಾಕಂದ್ರೆ ಇದನ್ನ ನೋಡಿದಾಗ ಇವತ್ತು ಇಡೀ ರಾಜ್ಯ ಮಾತಾಡುತ್ತೆ ಒಬ್ಬ ಮನುಷ್ಯಗೆ ಎಷ್ಟರ ತ್ರಾಸ ಕೊಡ್ತಿರ್ಬೋದಂತ. ಬಟ್ ಟಾಲರೇಟ್ ಮಾಡ್ಕೊಳ್ಳೋಕ್ಕೂ ನನಗೊಂದು ಲಿಮಿಟೇಷನ್ ಬೇಕಲ್ಲ. ಇಷ್ಟೊಂದು ಅನ್ಯಾಯ ನಡೆಯುವಂತ ನೋಡಿದಾಗ ನಿಜವಾಗಿಯೂ ಭಾಳ ಈ ರೀತಿ ರಾಜಕಾರಣದಲ್ಲಿ ಯಾವುದೋ ಪಾರ್ಟಿಯವ್ರಿಗಾಗಲಿ ಈ ರೀತಿ ಆಗುವಂಥದ್ದು ಒಳ್ಳೇದಲ್ಲ ಅಂತ ನಾನು ಹೇಳಕ್ಕೆ. ಸರ್, ಕಳೆದ ಬಾರಿ ಈಗ ವಿಧಾನಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ ಟೈಮಲ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಿರೋನೇ ಜನ ನಿಮ್ಮನ್ನ ಆರಿಸಿದ್ರು. ಒಂದು ಕಡೆ ಟಾರ್ಗೆಟ್ ಆಗೋ ಕಾರಣ ಅಂತ ಅದು 1-2 ಟಾರ್ಗೆಟ್ ಮಾಡಕ್ಕೆ ಅವ್ರು ನಮ್ಮನ್ನ ಯಾವುದಕ್ಕೂ ಸಣ್ಣ ಎನ್ನುವುದಿಲ್ಲ. ಆಮ್ಯಾಗ ಅವ್ರಿಗೆ ನನ್ನ ನೋಡಿದ್ರೆ ಅದು ಎಷ್ಟು ಭಯ ಆಯ್ತೋ ಗೊತ್ತಿಲ್ಲ. ಆ ಊರಿಗೆ ಬರ್ದಾಗ ನೋಡ್ಕೊತಾರೆ, ನನ್ನ ಜನರು ನನ್ನ ಭೇಟಿ ಆಗ್ದಾಗ ನೋಡ್ಕೊತಾರ. ಇವೆಲ್ಲ ನೋಡಿದಾಗ ಅಧಿಕಾರಿಗಳು ನನ್ನ ಭೇಟಿ ಆಗ್ಬಾರ್ದು. ದರ್ವೊಂದಕ್ಕೂ ಟಾರ್ಗೆಟ್. ಆಮೇಲೆ ಏನೇನೋ ಕೇಸ್ ಹಾಕಕ್ಕೆ ಎಲ್ಲೆಲ್ಲೋ ಪ್ಲಾನ್ ಮಾಡ್ತಿರ್ತಾರೆ. ಎಲ್ಲ ಇವ್ರದ ಪ್ಲಾನ್ ಅಷ್ಟು, ಬೇರೆ ಯಾರ್ದಲ್ಲ. ಸರ್, ವಿನಯ್ ಕುಲಕರ್ಣಿ ಈ ಮಟ್ಟಕ್ಕೆ ಟಾರ್ಗೆಟ್ ಆಗಕ್ಕೆ ಏನು ಕಾರಣ? ಯಾರು ಇದ್ದಾರೆ ಹಿಂದೆ ಅಂತ? ಸರ್, ಯಾರು ಭಾಳ ಪವರ್ಫುಲ್ ಇರ್ತಾರ ಅವ್ರಿಗೆ ಜಾಸ್ತಿ ಎನ್ಮಿಗಳು ಇರೋರು. ಯಾರಿರ್ಬೋದು ಸರ್ ನಿಮ್ಮ ಪ್ರಕಾರ ಪವರ್ಫುಲ್ ಅಂದ್ರೆ ಯಾರು? ಅಲ್ಲ, ಯಾರೇ ಇರಲಿ ಪವರ್ಫುಲ್ ಕಾಮನ್. ನಾವೆಲ್ಲ ನಮ್ಮ ಜನ ನಮ್ಮಿಂದ ಜಾಸ್ತಿ ಇರ್ತಾರೆ, ಜನರ ಸ್ಟ್ರೆಂತ್ ನಮ್ಮಿಂದ ಜಾಸ್ತಿ ಇರ್ತಾರೆ. ಅಂಥದ್ದು ನೋಡಿದಾಗ ಸಹಜವಾಗಿ ಇಂಥವ್ರಿಗೆ ಷಡ್ಯಂತ್ರ ಮಾಡೋರು ರಗಡ ಮಂದಿ ಇದ್ದೇ ಇರ್ತಾರೆ. ಸರ್, ಮುಂದಿನ ದಿನಗಳು ಇದನ್ನು ಈ ರೀತಿ ಆಸ್ ಎ ಜನಪ್ರತಿನಿಧಿ ನಿಮ್ಗೆ ಈ ರೀತಿಯ ಟಾರ್ಚರ್ ಆಗ್ತಿದೆ ಅವ್ರಿಗೆ ಅಂತೇಳಿ ಪ್ರಶ್ನೆ ಮಾಡ್ಬೋದು ಸರ್. ಕಾನೂನು ಪ್ರಕಾರ ಮಾಡಿದ್ರು ಪ್ರಾವಿಷನ್ಸ್ ಇದೆಯಾ? ಮುಂದುವರಿತೀರ? ಯಾವ ಪ್ರಯೋಜನ ಇಲ್ಲ, ಏನಿಲ್ಲ. ಅವ್ರ ಕಾಲಿಗೆ ಬಿದ್ದು ಅವ್ರು ಕೂಡ ಹೋಗ್ಬೇಕು ಅಷ್ಟೇ. ಏನು ಅದೊಂದು ಬಾಕಿ ಉಳಿದತ್ತೀನಿ, ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಿನಯ್ ಕುಲಕರ್ಣಿ ಅವ್ರಿಗೆ ರಾಜಕೀಯವಾಗಿ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಆಗಿರುವಂತದ್ದು ಇಡಿ 200% ಅಲ್ರಿ ನಿಮ್ಗಾರ ಕಣ್ಣಿ ಕಾಣ್ತಿಲ್ಲ ಎಲ್ಲರಿಗೂ. ಯಾಕಂದ್ರೆ ಇದನ್ನ ನೋಡಿದಾಗ ಇವತ್ತು ಇಡೀ ರಾಜ್ಯ ಮಾತಾಡುತ್ತೆ ಒಬ್ಬ ಮನುಷ್ಯಗೆ ಎಷ್ಟರ ತ್ರಾಸ ಕೊಡ್ತಿರ್ಬೋದಂತ. ಬಟ್ ಟಾಲರೇಟ್ ಮಾಡ್ಕೊಳ್ಳೋಕ್ಕೂ ನನಗೊಂದು ಲಿಮಿಟೇಷನ್ ಬೇಕಲ್ಲ. ಇಷ್ಟೊಂದು ಅನ್ಯಾಯ ನಡೆಯುವಂತ ನೋಡಿದಾಗ ನಿಜವಾಗಿಯೂ ಭಾಳ ಈ ರೀತಿ ರಾಜಕಾರಣದಲ್ಲಿ ಯಾವುದೋ ಪಾರ್ಟಿಯವ್ರಿಗಾಗಲಿ ಈ ರೀತಿ ಆಗುವಂಥದ್ದು ಒಳ್ಳೇದಲ್ಲ ಅಂತ ನಾನು ಹೇಳಕ್ಕೆ. ಸರ್, ಕಳೆದ ಬಾರಿ ಈಗ ವಿಧಾನಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ ಟೈಮಲ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಿರೋನೇ ಜನ ನಿಮ್ಮನ್ನ ಆರಿಸಿದ್ರು. ಒಂದು ಕಡೆ ಟಾರ್ಗೆಟ್ ಆಗೋ ಕಾರಣ ಅಂತ ಅದು 1-2 ಟಾರ್ಗೆಟ್ ಮಾಡಕ್ಕೆ ಅವ್ರು ನಮ್ಮನ್ನ ಯಾವುದಕ್ಕೂ ಸಣ್ಣ ಎನ್ನುವುದಿಲ್ಲ. ಆಮ್ಯಾಗ ಅವ್ರಿಗೆ ನನ್ನ ನೋಡಿದ್ರೆ ಅದು ಎಷ್ಟು ಭಯ ಆಯ್ತೋ ಗೊತ್ತಿಲ್ಲ. ಆ ಊರಿಗೆ ಬರ್ದಾಗ ನೋಡ್ಕೊತಾರೆ, ನನ್ನ ಜನರು ನನ್ನ ಭೇಟಿ ಆಗ್ದಾಗ ನೋಡ್ಕೊತಾರ. ಇವೆಲ್ಲ ನೋಡಿದಾಗ ಅಧಿಕಾರಿಗಳು ನನ್ನ ಭೇಟಿ ಆಗ್ಬಾರ್ದು. ದರ್ವೊಂದಕ್ಕೂ ಟಾರ್ಗೆಟ್. ಆಮೇಲೆ ಏನೇನೋ ಕೇಸ್ ಹಾಕಕ್ಕೆ ಎಲ್ಲೆಲ್ಲೋ ಪ್ಲಾನ್ ಮಾಡ್ತಿರ್ತಾರೆ. ಎಲ್ಲ ಇವ್ರದ ಪ್ಲಾನ್ ಅಷ್ಟು, ಬೇರೆ ಯಾರ್ದಲ್ಲ. ಸರ್, ವಿನಯ್ ಕುಲಕರ್ಣಿ ಈ ಮಟ್ಟಕ್ಕೆ ಟಾರ್ಗೆಟ್ ಆಗಕ್ಕೆ ಏನು ಕಾರಣ? ಯಾರು ಇದ್ದಾರೆ ಹಿಂದೆ ಅಂತ? ಸರ್, ಯಾರು ಭಾಳ ಪವರ್ಫುಲ್ ಇರ್ತಾರ ಅವ್ರಿಗೆ ಜಾಸ್ತಿ ಎನ್ಮಿಗಳು ಇರೋರು. ಯಾರಿರ್ಬೋದು ಸರ್ ನಿಮ್ಮ ಪ್ರಕಾರ ಪವರ್ಫುಲ್ ಅಂದ್ರೆ ಯಾರು? ಅಲ್ಲ, ಯಾರೇ ಇರಲಿ ಪವರ್ಫುಲ್ ಕಾಮನ್. ನಾವೆಲ್ಲ ನಮ್ಮ ಜನ ನಮ್ಮಿಂದ ಜಾಸ್ತಿ ಇರ್ತಾರೆ, ಜನರ ಸ್ಟ್ರೆಂತ್ ನಮ್ಮಿಂದ ಜಾಸ್ತಿ ಇರ್ತಾರೆ. ಅಂಥದ್ದು ನೋಡಿದಾಗ ಸಹಜವಾಗಿ ಇಂಥವ್ರಿಗೆ ಷಡ್ಯಂತ್ರ ಮಾಡೋರು ರಗಡ ಮಂದಿ ಇದ್ದೇ ಇರ್ತಾರೆ. ಸರ್, ಮುಂದಿನ ದಿನಗಳು ಇದನ್ನು ಈ ರೀತಿ ಆಸ್ ಎ ಜನಪ್ರತಿನಿಧಿ ನಿಮ್ಗೆ ಈ ರೀತಿಯ ಟಾರ್ಚರ್ ಆಗ್ತಿದೆ ಅವ್ರಿಗೆ ಅಂತೇಳಿ ಪ್ರಶ್ನೆ ಮಾಡ್ಬೋದು ಸರ್. ಕಾನೂನು ಪ್ರಕಾರ ಮಾಡಿದ್ರು ಪ್ರಾವಿಷನ್ಸ್ ಇದೆಯಾ? ಮುಂದುವರಿತೀರ? ಯಾವ ಪ್ರಯೋಜನ ಇಲ್ಲ, ಏನಿಲ್ಲ. ಅವ್ರ ಕಾಲಿಗೆ ಬಿದ್ದು ಅವ್ರು ಕೂಡ ಹೋಗ್ಬೇಕು ಅಷ್ಟೇ. ಏನು ಅದೊಂದು ಬಾಕಿ ಉಳಿದತ್ತೀನಿ, ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.